ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸಾಮಾನ್ಯವಾಗಿ ಒಂದು ದೇಶ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅದರ ಲೀಡರ್ಸ್ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ಜೊತೆ ಇರೋರು ಒಬ್ಬ ಲೀಡರ್ ಅಲ್ಲದೆ ಬಹಳಷ್ಟು ಲೀಡರ್ಸ್ನ ಇಂಡಿಯಾಗೆ ಕೊಟ್ಟಿದ್ದಾರೆ. ಈಸ್ ನನ್ ಅದರ್ ದ್ಯಾನ್ ವಿನಯ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇನ್ಸೈಟ್ಸ್ IAS. ಇನ್ಫ್ಯಾಕ್ಟ್ ಬೆಂಗಳೂರಿನ IAS ಸೀನ್ನ ಚೇಂಜ್ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್, ವೆಲ್ಕಮ್ ಆಲ್ರೌಂಡರ್ ಶೋಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್. ಸರ್, ಇನ್ಫ್ಯಾಕ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ. ಇವಾಗ ಮೊದಲೇ ಮಾತಾಡ್ತಾ ಇದ್ವಿ, ಸರಿ ನಾನು ಟ್ರೈ ಮಾಡೋಣ ಅಂತಿದ್ದೀನಿ, ಏನು ಮಾಡೋದು ಅಂತ. ಅವಾಗಲೇ ಲೇಟ್ ಆಗಿತ್ತು, ಆದರೂ ನೀವು ಪ್ರೋತ್ಸಾಹ ಕೊಟ್ಟು ಇಲ್ಲಪ್ಪ ಮಾಡು ಆಗುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಅದರಲ್ಲೇ ಗೊತ್ತಾಗುತ್ತೆ ಎಂಥ ಒಳ್ಳೆ ಟೀಚರ್ ನೀವು ಅಂತ. ಬಟ್ ಇವಾಗ ನಾವು ಮಾಡ್ತಿರೋ ಡಿಸ್ಕಷನ್ ಮೇನ್ಲಿ ಅಬೌಟ್ ಜಿಯೋ ಪಾಲಿಟಿಕ್ಸ್, ಜಗತ್ತಲ್ಲಿ ಆಗ್ತಿರೋ ಎಲ್ಲ ಚೇಂಜಸ್. ಇಟ್ ಮೈಟ್ ಇನ್ವಾಲ್ವ್ US, ಇಸ್ರೇಲ್, ಇರಾನ್, UAE, ಈ ಕಡೆ ಚೈನಾ ಸೆಕ್ಟ್ರಲ್ಲಿ ಒಂದು ಕಡೆ ಆಗ್ತದೆ, ಸೌತ್ ಈಸ್ಟ್ ಏಷ್ಯಾ ಆಗ್ತದೆ, ಅಲ್ಲಿ ರಷ್ಯಾಲಿ ಒಂದು ಕಡೆ ಆಗ್ತದೆ. ಸೊ ಈ ಜಿಯೋ ಪೊಲಿಟಿಕಲ್ ಸೀನು ಯಾಕೆ ಸಡನ್ನಾಗಿ ಇಷ್ಟು ಚೇಂಜ್ ಆಗ್ತಿದೆ? ಲಾಸ್ಟ್ ಫ್ಯೂ ಮಂತ್ಸ್ ಯಾಕೆ ಇಷ್ಟು ಎಸ್ಕಲೇಟ್ ಆಗಿದೆ, ಚೇಂಜ್ ಆಗಿದೆ? ಇಟ್ ಸ್ಟಾರ್ಟೆಡ್ ವಿತ್ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗಿಂದನೂ ದೇರ್ ಹ್ಯಾವ್ ಬೀನ್ ಸೀರೀಸ್ ಆಫ್ ಗ್ಲೋಬಲ್ ಇವೆಂಟ್ಸ್. ಬಟ್ ರೀಸೆಂಟಾಗಿ ಏನು ಯುಕ್ರೇನ್ ರಷ್ಯಾ ವಾರ್ ಶುರು ಆಯ್ತಲ್ಲ, ಸೊ ಅದು ರಷ್ಯಾ ವೆನ್ ಇಟ್ ಫೆಲ್ಟ್ ದಟ್ ಇಟ್ ಈಸ್ ವೀಕನಿಂಗ್. ಸೊ ಬಿಫೋರ್ ದಟ್ ಡಿಸ್ಇಂಟಿಗ್ರೇಷನ್ ಆಫ್ USSR ಆಯಿತು. USSR ಆದಾಗ ಅರೌಂಡ್ 15 ಕಂಟ್ರೀಸ್ ಫಾರ್ಮ್ ಆಯಿತು. ಅದು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಒಂದು ಅಸೋಸಿಯೇಷನ್ ಆಯಿತು. ಅದರಲ್ಲಿ ರಷ್ಯಾ ತುಂಬ ಬಿಗ್ ಕಂಟ್ರಿ ಇದ್ದಿದ್ದು. ಇಟ್ ಬಿಕೇಮ್ ನಾಟ್ ಸ್ಮಾಲ್, ಜಿಯೋಗ್ರಫಿಕಲಿ ಇಟ್ ಇಸ್ ಸ್ಟಿಲ್ ವೆರಿ ಬಿಗ್ ಕಂಪೇರ್ಡ್ ಟು ಇಂಡಿಯಾ. ಅದಾದಮೇಲೆ US ಬಿಕೇಮ್ ಅ ಡಾಮಿನೆಂಟ್ ಸೋಲ್ ಸೂಪರ್ ಪವರ್ ಇನ್ ದ ವರ್ಲ್ಡ್. ಸೊ ಅದು ನೇಟೋ ಕ್ರಿಯೇಟ್ ಮಾಡ್ತು. ಆ್ಯಂಡ್ ದೆನ್ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದಿ ಎಂಟೈರ್ ವರ್ಲ್ಡ್ ಇನ್ ಎ ವೇ. ಟೆಕ್ನಾಲಜಿಕಲಿ ಇರ್ಬೋದು, ಟ್ರೇಡ್ ವೈಸ್ ಇರ್ಬೋದು, ಕರೆನ್ಸಿ ವೈಸ್ ಇರ್ಬೋದು. ಸೊ ರಷ್ಯಾಗೂ ಸುಮ್ಮನೆ ಇರಬಾರ್ದಲ್ಲ, ನಾನು ಒಂದು ಕಾಲದಲ್ಲಿ ಬೈಪೋಲಾರ್ ವರ್ಲ್ಡಲ್ಲಿ ಸೂಪರ್ ಪವರ್ ಇದ್ದೆ ಅಂತಂದು. ಸೊ ಇಟ್ ಸ್ಟಾರ್ಟೆಡ್ ವಿತ್ ಯುಕ್ರೇನ್. ಅವ್ರಿಗೇನಂದರೆ ಥ್ರೆಟ್ ಪರ್ಸೆಪ್ಷನ್. ನೇಟೋ ನನ್ನ ನನ್ನ ಬಾಗಿಲು ತನಕ ಬರ್ತಾ ಇದೆ. ನೇಟೋ ಇಲ್ಲಿ ತನಕ ಬಂತು ಅಂತಂದರೆ, ನೇಟೋ ಹೆಂಗೆ ಅಂತಂದರೆ, ಇಫ್ ರಷ್ಯಾ ಅಟ್ಯಾಕ್ಸ್ ಎನಿ ನೇಟೋ ಕಂಟ್ರಿ, ಅದು ಆರ್ಟಿಕಲ್ 5 ಅಂತ ಬರುತ್ತೆ, ದೇ ಕೆನ್ ಇಮಿಡಿಯೇಟ್ಲಿ ಅಟ್ಯಾಕ್ ಲೈಕ್ ಟುಗೆದರ್ ಆಸ್ ಎ ಬ್ಲಾಕ್. ಸೊ ಹಿಂಗಿದ್ದಾಗ ಏನಾಗ್ತದೆ, ನೇಟೋ ದೂರ ಇಡಬೇಕು ಅಂತಂದು ಇಟ್ ಸ್ಟಾರ್ಟೆಡ್ ವಾರ್. ಫಸ್ಟ್ ಕ್ರಿಮಿಯಾ ವಾರ್ ಅಂತ ಆಯಿತು. ಕ್ರಿಮಿಯಾ ಅಂತ ಒಂದು ಸ್ಮಾಲ್ ಟೆರಿಟರಿ. ಆಮೇಲೆ ಈಗ ಯುಕ್ರೇನ್ ಆಯಿತು. ಆ್ಯಂಡ್ ದೆನ್ ಈ ಕಡೆ ಚೈನಾ ಡಾಮಿನೆನ್ಸ್ ಆಯಿತು. ಆಮೇಲೆ ಚೈನಾ ಡಾಮಿನೆನ್ಸ್ ಆದಾಗ US ಟ್ರಂಪ್ ಬಂದಾಗ ಕೈಂಡ್ ಆಫ್ ಈ ಸೆಡ್ ಐ ವಾಂಟ್ ಟು ಸ್ಟಾಪ್ ವಾರ್ಸ್, ನನಗೆ ನೋಬೆಲ್ ಪೀಸ್ ಪ್ರೈಸ್ ಕೊಡಿ ಅಂತಂದು. ಬಟ್ ದೆನ್ ಇವೆಂಚುಲಿ ಎಂಡೆಡ್ ಅಪ್ ಬಿಕಮಿಂಗ್ ಎ ವಾರ್ ಮಾಂಗರ್, ರೈಟ್. ಬಟ್ ಇಸ್ರೇಲ್ ಟೈಡ್ ಅವರ್ ಹ್ಯಾಂಡ್ಸ್ ಅಂತಂದು ದ ಡಿಫೆನ್ಸ್ ಸೆಕ್ರೆಟರಿ ಟೋಲ್ಡ್. ಇಸ್ರೇಲ್ ಹೋಗಿ ಪ್ರೆಷರ್ ಆಗ್ತು. ಇಸ್ರೇಲ್ಗೆ ಯಾಕೆ ಭಯ ಅಂತಂದರೆ, ಇರಾನ್ ಸಿನ್ಸ್ 1979 ರೆವಲ್ಯೂಷನ್ ಆಯಿತು, ನ್ಯೂ ಗೌರ್ಮೆಂಟ್ ಅಂದರೆ ಸುಪ್ರೀಂ ಲೀಡರ್ ಅಂತ ಖಮೇನಿ ಬಂದರು. ಅವಾಗಿಂದ ಏನಾಯಿತು, ಟಿಲ್ 79 ಇರಾನ್ ಆ್ಯಂಡ್ ಇಸ್ರೇಲ್ ವರ್ ವೆರಿ ಕ್ಲೋಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್ ಇದ್ದಂಗಿದ್ರು ಅವರಿಬ್ಬರು ಅಲ್ಲಿ ತನಕ. 79 ಆದಮೇಲೆ ಏನಾಯಿತು, ಅಲ್ಲಿ ಶಾ ರೆಜಿಮ್ ಅಂತ ಇತ್ತು, ಪಹಲವಿ ರೆಜಿಮ್ ಅಂತ ಬರುತ್ತೆ, ಶಾ ಅಂತ ಇದ್ದರು. ಸೊ ಅವರು ಮಾಡರ್ನ್ ಇದ್ದರು, ಲಿಬರಲ್ ಇದ್ದರು. ಸೊ ದ್ಯಾಟ್ ಕ್ಲೋಸ್ ಟೈಸ್. ಯಾವಾಗ ರೆವಲ್ಯೂಷನ್ ಆಯಿತು, ದೆನ್ ಇವ್ರೇನು ಹೇಳಿದರು, ಇಸ್ರೇಲ್ ಶುಡ್ ನಾಟ್ ಎಕ್ಸಿಸ್ಟ್ ಇಯರ್. ನಮ್ಮ ನೇಬರ್ಹುಡ್ಡಲ್ಲಿ ಇಸ್ರೇಲ್ ಈಸ್ ಅ ಇಲ್ಲೀಗಲ್ ಕಂಟ್ರಿ, ಇಲ್ಲೆಜಿಟಿಮೇಟ್ ಕಂಟ್ರಿ, ಅದಿಲ್ಲಿ ಇರಬಾರ್ದು. ಸೊ ಅದನ್ನು ನಾವು ವಿ ವಿಲ್ ವೈಪ್ ಆಫ್ ದ ಮ್ಯಾಪ್ ಆಫ್ ದ ವರ್ಲ್ಡ್ ಅಂತಂದು ಅಹಮದಿನೆಜಾದ್ ಅಂತಂದು ದ ಪ್ರೀವಿಯಸ್ ಪ್ರೆಸಿಡೆಂಟ್ ಇದ್ದರು. ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಯಿತು, ಇಸ್ರೇಲ್ ಡಿಫೆನ್ಸ್ ವರ್ಲ್ಡ್ಸಲ್ಲಿ ಬೆಸ್ಟ್ ಡಿಫೆನ್ಸ್ ಕೆಪಬಿಲಿಟೀಸು ಇಸ್ರೇಲ್ ಇರೋದು, ರಿಸರ್ಚ್ ವೈಸು, ಟೆಕ್ನಾಲಜಿ ವೈಸು. ಅವ್ರೇನು ಮಾಡಿದರು, ಈಗಿರೋ ಲೀಡರು ಅಂದರೆ ಇರಾನ್ ಏನು ಮಾಡ್ತಾ ಇದೆ, ನ್ಯೂಕ್ಲಿಯರ್ ವೆಪನ್ಸ್ನ ಬಿಲ್ಡ್ ಮಾಡ್ತಾ ಇದೆ. ಸೊ ಇಟ್ ಹ್ಯಾಸ್ ಹ್ಯೂಜ್ ಸ್ಟಾಕ್ ಪೈಲ್ಸ್, ಅಂದರೆ ರಿಸರ್ಚ್ ಮಾಡ್ತಾ ಇದೆ. ಇವೆಂಚುಲಿ ದೇ ವೇರ್ ನ್ಯೂಕ್ಲಿಯರ್ ವೆಪನ್ಸ್, ಈಗನೂ ಇಲ್ಲ, ಎನ್ರಿಚ್ ಮಾಡ್ತಾ ಇದೆ. ಇಷ್ಟೊಂದು ಸ್ಯಾಂಕ್ಷನ್ ಆಯಿತು. ಸೊ ಇಸ್ರೇಲ್ ಹೋಯಿತು USಗೆ ಹೋಗ್ಬಿಟ್ಟು. ಡೊನಾಲ್ಡ್ ಟ್ರಂಪ್ ಬಂದಾಗ, ಪ್ರೀವಿಯಸ್ ಗೌರ್ಮೆಂಟ್ ಇದ್ದಾಗ, ಒಬಾಮಾ ಮತ್ತು ಜೋ ಬೈಡನ್ ಇದ್ದಾಗ ಇಟ್ ಡಿಂಟ್ ಸಕ್ಸೀಡ್. ಈಗ ಡೆಮೋಕ್ರಾಟ್ಸ್ ಏನಂತಂದರೆ ಅವರು ಕೇರ್ಫುಲಿ ವೇ ಮಾಡಿ ಹೋಗ್ತಾಯಿದ್ರು. ವೆನ್ ಟ್ರಂಪ್ ಕೇಮ್ ಇಟ್ ವಾಸ್ ವೆರಿ ಈಸಿ. ಆತನ ಹೊಗಳು ಬಿಟ್ಟು ಆತಂಗೇನೋ ಗೊತ್ತಲ್ಲ ನಿಮಗೆ, ದ ವೇ ಇಸ್ ಪರ್ಸನಾಲಿಟಿ ಇಸ್ ವೆರಿ ನಾರ್ಸಿಸ್ಟಿಕ್ ಪಂಪ್ ಹೊಡೆದು. ಸೊ ಏನು ಮಾಡಿದ್ರು, ಈ ರೆಡಿಲಿ ವೆಂಟ್ ವಿತ್ ವಾರ್. ಈಗ ಟ್ರಿಗರ್ ಆಗಿತ್ತು ಅದು ಇವೆಂಟ್. ಏನದು, ಇಟ್ ವಾಸ್ ಎ ವೆರಿ ಲಿಮಿಟೆಡ್. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ, ಇಂಡಿಯಾ ಪಾಕಿಸ್ತಾನ ಆಪರೇಷನ್ ಸಿಂಧೂರ್, ಹಂಗೆ ಇಲ್ಲೋಗಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ನೆಲ್ಲ ಡೆಸ್ಟ್ರಾಯ್ ಮಾಡಿ ಬರೋಣ. ಆ್ಯಂಡ್ ದೆನ್ ಇರಾನ್ ಏನಾಗ್ತದೆ, ಸುಪ್ರೀಂ ಅವರೆಲ್ಲ ಲೀಡರ್ಸ್ನು ಸಾಯಿಸ್ಬಿಡೋಣ
ಅದನ್ನು ಮಾಡಿದ್ರು. ಒಂದು ಬಿಲ್ಡಿಂಗಲ್ಲಿ ಇದ್ದಾಗ ಹುಡುಕಿ ಒಂದು 45 ಟಾಪ್ ಲೀಡರ್ಸ್, ಹೆಂಗೆ ನಮ್ಮ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು ಹಂಗಿದ್ದಾರೆ ಎಲ್ಲರನ್ನೂ ಎಲಿಮಿನೇಟ್, ಮಿಲಿಟರಿ ಕಮಾಂಡರ್ಸ್ ಎಲ್ಲರನ್ನೂ. ದೇ ಥಾಟ್ ಅವ್ರೇನು ಮಾಡಿದ್ರು ಅದೇ ರೀತಿ ವೆನಿಜುವೆಲಾದಲ್ಲಿ ಮಾಡಿದ್ರು. ಕಿಡ್ನಾಪ್ ಮಾಡ್ಕೊಂಬಂದು. ಲೀಡರ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಮೆಡೂರೋ ಅಂತಂದು. ಹ್ಮ್. ಅವ್ನು ಕಿಡ್ನಾಪ್ ಮಾಡ್ಕೊಂಡ ತಕ್ಷಣ ಏನಾಯ್ತು, ಅಲ್ಲಿ ಕೊಲ್ಯಾಪ್ಸ್ ಆಗೋಯ್ತು. ಅಲ್ಲಿ ಹ್ಮ್. ಬೇರೆ ಗೌರ್ಮೆಂಟ್, ಇವ್ರ ಪಪೆಟ್ ಗೌರ್ಮೆಂಟ್ ಇನ್ಸ್ಟಾಲ್ ಮಾಡ್ಬೋದಿತ್ತು. ದೇ ಥಾಟ್ ಸಿಮಿಲರ್ ಥಿಂಗ್ ವಿಲ್ ಹ್ಯಾಪನ್ ಇನ್ ಇರಾನ್. ಇನ್ಫ್ಯಾಕ್ಟ್ ಇಟ್ ಟ್ವೀಟೆಡ್ ಅದಾದ ತಕ್ಷಣನೇ, ನಾವು ಇರಾನಿಯನ್ಸ್, ಯು ಪೀಪಲ್ ಆರ್ ವೆರಿ ಫ್ರೀ, ಯು ಚೂಸ್ ದ ಗೌರ್ಮೆಂಟ್ ಯು ವಾಂಟ್ ಅಂತಂದ್ಬಿಟ್ಟು ಈ ಇನ್ಫ್ಯಾಕ್ಟ್ ಟ್ವೀಟೆಡ್ ಲೈಕ್ ದಟ್. ಬಟ್ ಇಲ್ಲಿ ನೋಡಿದ್ರೆ ಏನಾಯಿತು, ಅವ್ರದ್ದು ವೆರಿ ಸ್ಟ್ರಕ್ಚರ್ ಏನಿದೆ ಅಲ್ಲ, ಗವರ್ನೆನ್ಸ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ IRGC ಅಂತ ಬರುತ್ತೆ, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ. ಕರೆಕ್ಟ್. ದ ವೇ ಇಟ್ ಕಂಟ್ರೋಲ್ಸ್ ಫ್ರಮ್ ಟಾಪ್ ಟು ಬಾಟಮ್ ಇದೆಯಲ್ಲ, ಟೋಟಲಿ ಡಿಸೆಂಟ್ರಲೈಸ್ಡ್. ಹ್ಮ್. ಮೇಲೆ ಒಂದು ತಲೆ ಹೋಯ್ತು ಅಂತಂದ್ರೆ ಇನ್ನೊಂದು ಹುಡ್ಕೊಳ್ತದೆ. ಹ್ಮ್. ಇದು ಏನು ಡಿಸ್ಟೆಬಿಲೈಸ್ ಆಗಲ್ಲ. ದೇ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ಅವ್ರ ಕೆಳಗೆ ಇನ್ನೊಂದು ಹೆವಿಲಿ ಡಿಸೆಂಟ್ರಲೈಸ್ಡ್ ಮೆಕ್ಯಾನಿಸಮ್ ಹ್ಮ್. ಇರಾನ್ನಲ್ಲಿರೋದು. ಸೊ ಏನಾಯಿತು, ದೇ ಡಿಂಟ್ ಎಕ್ಸ್ಪೆಕ್ಟ್ ಇರಾನ್ ಈ ಥರ ಫೈಟ್ ಬ್ಯಾಕ್ ಮಾಡ್ತದೆ ಕರೆಕ್ಟ್. ಅಂತಂದು. ಓಲ್ ನ್ಯೂ ನ್ಯಾರೇಟಿವ್ ವಾಸ್ ಕ್ರಿಯೇಟೆಡ್ ಇವೆಂಚುವಲಿ. ಇರಾನ್ ಈಸ್ ನಾಟ್ ಬಾಗಿಂಗ್ ಡೌನ್, ಹೆದರ್ತಿಲ್ಲ. ಅವ್ರ ಹತ್ರ ಚೀಪ್ ಮಿಸೈಲ್ ಇದ್ದಾವೆ, $1 million ಮಿಸೈಲ್ನ ಸ್ಟ್ರೈಕ್ ಮಾಡುವಂಥ ಚೀಪ್ Correct. ಡ್ರೋನ್ ಮಿಸೈಲ್ ಇದ್ದಾವೆ ಅಂತಂದು. ಸೊ ಅನ್ಎಕ್ಸ್ಪೆಕ್ಟೆಡ್ ವಾರ್ ಕಾಸ್ಟ್ ಎಸ್ಕಲೇಟ್ ಆಯಿತು. ಸೊ ಇವೆಂಚುವಲಿ ಏನಾಯಿತು, ನಾವು ಇಟ್ಸ್ ದೆರ್ ಇಸ್ ಎ ಕೈಂಡ್ ಆಫ್ ಎ ಡೆಡ್ ಲಾಕ್. ಹ್ಮ್. ಅಂದರೆ US ಡಿಂಟ್ ಎಕ್ಸ್ಪೆಕ್ಟ್ ಹಿಂಗಾಗುತ್ತೆ ಅಂತಂದು. ಸೊ ಈ ವಾರ್ ಸ್ಟಾರ್ಟ್ ಆದಾಗಿಂದ ದ ವರ್ಲ್ಡ್ ಎಕಾನಮಿ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಲಾಟ್ಸ್ ಆಫ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ಡೌನ್ಸ್. Downs. ಬಿಕಾಸ್ ಆಯಿಲ್ ಸ್ಟೇಟ್ ಆಫ್ ಹಾರ್ಮೋಸ್ ಅಂತ ಏನಿದೆಯಲ್ಲ, ಮೆಜಾರಿಟಿ ಆಫ್ ದ ವರ್ಲ್ಡ್ಸ್ ಆಯಿಲ್ 60-70% ಅಲ್ಲಿಂದನೇ ಟ್ರಾನ್ಸಿಟ್ ಆಗಬೇಕಾಗಿರೋದು. ಹ್ಮ್. ಸೊ ಸಡನ್ಲಿ ಎವ್ರಿ ಒನ್ ರಿಯಲೈಸ್ ದಟ್ ಎವ್ರಿ ಒನ್ಸ್ ಇಂಟ್ರೆಸ್ಟ್ ಈಸ್ ಟೈಡ್ ಟು ದಿಸ್ ಇರಾನ್. ರೀಜನ್, ಹಾ. ಮಿಡಲ್ ಈಸ್ಟ್, ಎಸ್ಪೆಷಲಿ ಆ ಒಂದೇನೋ Straight off. ಪರ್ಷಿಯನ್ ಗಲ್ಫ್ ಇದೆ, ಸ್ಟೇಟ್ Correct. ಆಫ್ ಹಾರ್ಮೋಸ್ ಇದೆಯಲ್ಲ, ಅಲ್ಲಿಗೆ ಟೈಡ್ ಇದೆ ಅಂತಂದು. ಸೊ ಈಗ ನೆಗೋಷಿಯೇಟಿಂಗ್ ಟೇಬಲ್ಗೆ ಇಬ್ಬರು ಕೈಂಡ್ ಆಫ್ ಮೈಂಡ್ ಗೇಮ್ ನಡೀತಾ ಇರೋದು. US ನಾನು ಸೋತಿದ್ದೀನಿ ಅಂತ ತೋರಿಸ್ಕೋಬಾರ್ದು, ಇರಾನು ನಾನು ಕೂಡ ಸರೆಂಡರ್ ಆಗ್ತೀನಿ. ನಾನು ಸರೆಂಡರ್ ಆಗಲ್ಲ, ಯಾಕಂದ್ರೆ ನಾನು ವಾರ್ ಸ್ಟಾರ್ಟ್ ಮಾಡಲಿಲ್ಲ, ಹ್ಮ್. ನೀವು ಶುರು ಮಾಡಿತ್ತಾನೆ, ನೀವು ವಾಪಸ್ ಹೋಗಿ. ಆಮೇಲೆ ಇಟ್ಬಿಟ್ಟು 10 ಕಂಡೀಷನ್ಸ್, ಡಿಫಿಕಲ್ಟ್ ಕಂಡೀಷನ್ಸು. ಅಲ್ಲಿರೋಬರೋ ಎಲ್ಲ ಬೇಸಸ್ನೆಲ್ಲ ಖಾಲಿ ಮಾಡಬೇಕು, ಅಕ್ಕಪಕ್ಕ ಇರೋದು. ಎಲ್ಲ ಖಾಲಿ ಮಾಡಬೇಕು. ಎಕ್ಸ್ಟ್ರೀಮ್, ನಾವು ಇಲ್ಲಿ ಹಾರ್ಮೋಸ್ ಯಾವ್ದಾರ ಶಿಪ್ ಹೋದರೆ ಟೋಲ್ ಲೆವಿ ನಾವು ಚಾರ್ಜ್ ಮಾಡ್ತೀವಿ, ನಮಗೆ ಸ್ವಲ್ಪ ಚಾರ್ಜ್ ಕೊಡಬೇಕು. ಅಂದರೆ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡ್ತು ಇರಾನು. ಸೊ ದೆನ್ ಇವರು ಅನ್ಎಕ್ಸ್ಪೆಕ್ಟೆಡ್ಲಿ ಪಾಕಿಸ್ತಾನ ಬಂದ್ಬಿಡ್ತಿಲ್ಲಿ. ಹ್ಮ್. ಸೊ ಈಗ ಆಗ್ತಾ ಇರೋಂಥ ಇದೆಲ್ಲ ಗ್ಲೋಬಲ್ ಟರ್ಮಾಯಿಲ್. ಸೊ ಐ ಥಿಂಕ್ ವಿ ಕ್ಯಾನ್ ಡಿಸ್ಕಸ್ ಚೈನಾ ಏನು ಮಾಡ್ತಾ ಇದೆ, ರಷ್ಯಾ Yeah. ಏನು ಮಾಡ್ತಾ ಇದೆ ಇಲ್ಲಿ ಅಂತ.